ಮತ್ತೊಮ್ಮೆ ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪೇಪರ್ 2 ಪೇಪರಿನಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಥರ್ಡ್ ಚಾಪ್ಟರ್ ಏನಿದೆ ಅದರಲ್ಲಿ 5ನೇ ಕ್ಲಾಸನ್ನು ಸ್ಟಡಿ ಮಾಡ್ತಾ ಇದ್ದೇವೆ. 5ನೇ ಕ್ಲಾಸಲ್ಲಿ ಹೊಸ ಟಾಪಿಕ್ಗೆ ಹೋಗುವ. ಹೊಸ ಟಾಪಿಕ್ ಯಾವುದು ಅಂತ ಹೇಳಿದರೆ ಡಿವಿಡೆಂಡ್ ಗ್ರೋತ್ ಮೆಥಡ್. ಸೊ ಕಾಸ್ಟ್ ಆಫ್ ಕ್ಯಾಪಿಟಲಲ್ಲಿ ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ 2 ಮೆಥಡ್ ಇದೆ ಅಂತ ಹೇಳಿ ನಾವು ಫಸ್ಟ್ ಕ್ಲಾಸಲ್ಲಿ ನೋಡ್ಕೊಂಡಿದ್ವಿ. ಫಸ್ಟ್ ಮೆಥಡು ಡಿವಿಡೆಂಟ್ ಈಲ್ಡ್ ಮೆಥಡ್. ಈಗ ಸೆಕೆಂಡ್ ಮೆಥಡ್ ಇವತ್ತು ನಾವು ಸ್ಟಡಿ ಮಾಡುವ, ಅದ್ರ ಹೆಸರು ಡಿವಿಡೆಂಟ್ ಗ್ರೋತ್ ಮೆಥಡ್. ಸೊ ಇಲ್ಲಿ ಹೇಗೆ ನಾವು ಡಿವಿಡೆಂಟ್ ಈಲ್ಡ್ ಮೆಥಡಲ್ಲಿ ಫಾರ್ಮುಲಾನ ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೇವೆ, ಅದೇ ರೀತಿಯಲ್ಲಿ ಇಲ್ಲಿಯೂ ಸಹ ಸೇಮ್ ಫಾರ್ಮುಲಾ ಬರುತ್ತೆ. ಬಟ್ ಸ್ವಲ್ಪ ಎಕ್ಸ್ಟೆನ್ಷನ್ ಪಾರ್ಟ್ ಇದೆ. ಎಕ್ಸ್ಟೆನ್ಷನ್ ಪಾರ್ಟ್ ಏನು ಅಂತ ಹೇಳಿದರೆ, ಇದು ಡಿವಿಡೆಂಡ್ ಗ್ರೋತ್ ಮೆಥಡ್ ಅಲ್ವಾ, ಆದ ಕಾರಣ ಇಲ್ಲಿ ಫಾರ್ಮುಲಾಗೆ ಪ್ಲಸ್ ಕ್ಯಾಪಿಟಲ್ ಜಿ ಅನ್ನು ಅಪ್ಲೈ ಮಾಡಬೇಕಾಗತ್ತೆ. ದಿಸ್ ಮೆಥಡ್ ಈಸ್ ಬೇಸ್ಡ್ ಆನ್ ಗಾರ್ಡನ್ಸ್ ಡಿವಿಡೆಂಡ್ ಗ್ರೋತ್ ಮಾಡೆಲ್. ಇಫ್ ದರ್ ಈಸ್ ಅ ಕಾನ್ಸ್ಟೆಂಟ್ ಗ್ರೋತ್ ಇನ್ ದ ಅರ್ನಿಂಗ್ಸ್ ಅಂಡ್ ಡಿವಿಡೆಂಡ್, ಇಟ್ ಈಸ್ ರೀಸನೇಬಲ್ ಟು ಎಕ್ಸ್ಪೆಕ್ಟ್ ಇನ್ ದ ಫ್ಯೂಚರ್ ಆಲ್ಸೋ. ಸಪೋಸ್ ಒಂದು ಕಂಪನಿಯ ಪ್ರಾಫಿಟಿನಲ್ಲಿ ಅರ್ನಿಂಗ್ಸಿನಲ್ಲಿ ಗ್ರೋತ್ ಇದೆ, ಡಿವಿಡೆಂಟನ್ನು ಡಿಕ್ಲೇರ್ ಮಾಡುವಲ್ಲಿ ಗ್ರೋತ್ ಇದೆ ಅಂತ ಇದ್ದಾಗ ನಾವು ಈ ಫಾರ್ಮುಲನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಕ್ವಶನಲ್ಲಿ ನಿಮಗೆ ಗ್ರೋತ್ ಅಂತ ಹೇಳಿ ವರ್ಡ್ ಸಿಕ್ಕಿದ್ರೆ ಈ ಪರ್ಟಿಕ್ಯುಲರ್ ಡಿವಿಡೆಂಟ್ ಗ್ರೋತ್ ಮೆಥಡ್ಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಅದು ಆಗಿರುತ್ತೆ. ಸೊ therefore to the usual cost of capital as a percentage we add growth in earnings. We are going to add the growth in earnings or dividends as percentage. ಇಲ್ಲಿ ಫಾರ್ಮುಲಾನ ತಗೊಂಡಿದ್ದೇವೆ. ಅದರಲ್ಲಿ ಕೆ ಇ ಏನು ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ. ಕೆ ಇ ರೆಫರ್ಸ್ ಟು ಕಾಸ್ಟ್ ಆಫ್ ಇಕ್ವಿಟಿ ಶೇರ್ಸ್. ಡಿ ಹಿಯರ್ ರೆಫರ್ಸ್ ಟು ಡಿವಿಡೆಂಡ್ ಪರ್ ಶೇರ್ ಗಮನಿಸ್ಕೋಬೇಕು. ಕ್ಯಾಪಿಟಲ್ ಪಿ ರೆಫರ್ಸ್ ಟು ಮಾರ್ಕೆಟ್ ಪ್ರೈಸ್ ಅಥವಾ ನೆಟ್ ಸೇಲ್ಸ್ ಪ್ರೊಸೀಡ್ಸ್ ಅಂತ ಹೇಳಿನೂ ನಾವು ಅದನ್ನು ಗಮನಿಸ್ಕೋಬಹುದು. ಕ್ಯಾಪಿಟಲ್ ಜಿ ಅಂತ ಹೇಳಿದರೆ ಗ್ರೋತ್ ಇನ್ ಅರ್ನಿಂಗ್ಸ್ ಆಸ್ ಎ ಪರ್ಸೆಂಟೇಜ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಜಿ ಅನ್ನು ಯಾವತ್ತೂ ಪರ್ಸೆಂಟೇಜಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೇವೆ. ಕ್ವಶನಲ್ಲಿ ಸಹ ಅದು ಪರ್ಸೆಂಟೇಜಲ್ಲಿ ಕೊಟ್ಟಿರ್ತಾರೆ, ಅದನ್ನು ಮತ್ತೆ ನಾವು ಡಿವೈಡೆಡ್ ಬೈ 100 ಅಂತ ಮಾಡುವ ಹಾಗಿಲ್ಲ. ಸಪೋಸ್ ಗ್ರೋತ್ ಪರ್ಸೆಂಟೇಜ್ 5% ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇಲ್ಲಿ 5 ಡಿವೈಡೆಡ್ ಬೈ 100 ಹಾಗೆ ತಗೊಳ್ಳೋ ಹಾಗಿಲ್ಲ, 5 ಅಂತ ಮಾತ್ರ ತಗೋಬೇಕು. ಗ್ರೋತ್ ಶುಡ್ ಬಿ ಆಲ್ವೇಸ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್. ಸೊ ಇವತ್ತು ಈಗ ಪ್ರಾಬ್ಲಮಿಗೆ ಹೋಗುವ. ಈ ಕ್ಲಾಸಿನಲ್ಲಿ ಫಸ್ಟ್ ಪ್ರಾಬ್ಲಮ್ ಅಂದರೆ ಡಿವಿಡೆಂಡ್ ಗ್ರೋತ್ ಮೆಥಡಿಗೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಪ್ರಾಬ್ಲಮ್. ನಿಪ್ಪೋ ಬ್ಯಾಟರೀಸ್ ಲಿಮಿಟೆಡ್ ಡಿಕ್ಲೇರ್ 200% ಡಿವಿಡೆಂಟ್. ಅಂಡರ್ಲೈನ್ 200% ಡಿವಿಡೆಂಟ್ ಅಂದರೆ ಇದು ಕ್ಯಾಪಿಟಲ್ ಡಿ ಆಗಿರುತ್ತೆ. ಫಾರ್ ದ ಇಯರ್ 2005-06 ಆನ್ ಇಟ್ಸ್ ಇಕ್ವಿಟಿ ಶೇರ್ಸ್ ಆಫ್ ₹10 ಫೇಸ್ ವ್ಯಾಲ್ಯೂ. ದ ಪ್ರೈಸ್ ಆಫ್ ದ ಶೇರ್ ವಾಸ್ ₹340. ಸೊ ಇಲ್ಲಿ 340 ಅಂಡರ್ಲೈನ್ ಮಾಡ್ಕೊಳ್ಳಿ. ಇಲ್ಲಿ ಪ್ರೈಸ್ ಆಫ್ ದ ಶೇರ್ ಅಂತ ಹೇಳಿದರೆ ಇದು ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಅಂದರೆ ಕ್ಯಾಪಿಟಲ್ ಪಿ ಆಗಿರುತ್ತೆ. ಇಫ್ ಇಟ್ ಈಸ್ ಎಕ್ಸ್ಪೆಕ್ಟಿಂಗ್ ಅ ಗ್ರೋತ್ ಇನ್ ದ ಅರ್ನಿಂಗ್ಸ್ ಫಾರ್ ದ ನೆಕ್ಸ್ಟ್ ಇಯರ್ ಎಟ್ 12%. ಸೊ ಇದು ಅಂಡರ್ಲೈನ್ ಮಾಡ್ಕೊಳ್ಳಿ, ಗ್ರೋತ್ ಮತ್ತು 12% ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ಯಾಪಿಟಲ್ ಜಿ ಎಷ್ಟು ಅಂತ ಹೇಳಿದರೆ 12. ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ಸ್ ಆಫ್ ದ ಕಂಪನಿ. ಸೊ ನಿಮಗೆ ಹೋದ ಕ್ಲಾಸು ಮತ್ತು ಈ ಕ್ಲಾಸನ್ನು ಗಮನಿಸಿದಾಗ ಪ್ರಶ್ನೆಗಳಲ್ಲಿ ಏನು ವ್ಯತ್ಯಾಸ ಇಲ್ಲಲ್ಲ ಅಂತ ಹೇಳಿ ಅಂದ್ಕೋಬೋದು. ಸೊ ಯಾವ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕು, ಡಿವಿಡೆಂಟ್ ಈಲ್ಡ್ ಮೆಥಡ್ ಫಾರ್ಮುಲಾನ ಅಥವಾ ಡಿವಿಡೆಂಟ್ ಗ್ರೋತ್ ಮೆಥಡ್ ಫಾರ್ಮುಲಾ ಅಪ್ಲೈ ಮಾಡಬೇಕಂತ ಹೇಳಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸೊ ಕ್ವಶನನ್ನು ನಿಧಾನವಾಗಿ ಓದ್ಕೊಳ್ಳಿ. ಎಲ್ಲಿ ನಿಮಗೆ ಗ್ರೋತಿನ ವರ್ಡ್ ಸಿಗುತ್ತೆ ಕ್ವಶನಲ್ಲಿ, ಸೊ ಆವಾಗ ಆ ಪರ್ಟಿಕ್ಯುಲರ್ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರಲ್ವಾ, ಆವಾಗ ಡಿವಿಡೆಂಟ್ ಗ್ರೋತ್ ಮೆಥಡ್ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕಾಗುತ್ತೆ. ಯಾಕಂದರೆ ಕ್ವಶನಲ್ಲಿ ಡಿವಿಡೆಂಟ್ ಗ್ರೋತ್ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಾವು ಕಾಸ್ಟ್ ಆಫ್ ಇಕ್ವಿಟಿ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಕಾಸ್ಟ್ ಆಫ್ ಇಕ್ವಿಟಿ ಪರ್ ಶೇರ್, ಪ್ರತಿಯೊಂದು ಶೇರ್ ಮೇಲೆ ಕಂಪನಿಗೆ ಆಗುವಂಥ ವೆಚ್ಚ ಕಾಸ್ಟ್ ಎಷ್ಟು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಮಗೆ ಇಲ್ಲಿ ಡಿವಿಡೆಂಟನ್ನು ಅಮೌಂಟಲ್ಲಿ ಕೊಡಲಿಲ್ಲ, ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಅಮೌಂಟಿಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಸೊ ಹೇಗೆ ಕನ್ವರ್ಟ್ ಮಾಡೋದು ಅಂತ ಹೇಳಿದರೆ ಡಿವಿಡೆಂಟ್ ಪರ್ ಶೇರ್. ಸೊ ಡಿವಿಡೆಂಟ್ ಈ 200% ಏನಿದೆ ಅದನ್ನು ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಫೇಸ್ ವ್ಯಾಲ್ಯೂ ಮಲ್ಟಿಪ್ಲೈಡ್ ಬೈ ಡಿವಿಡೆಂಟ್ ಪರ್ಸೆಂಟೇಜ್. ಸೊ ಫೇಸ್ ವ್ಯಾಲ್ಯೂ ₹10 ಇದೆ, ಮಲ್ಟಿಪ್ಲೈಡ್ ಬೈ 200% ಮಾಡಿದಾಗ ನಮಗೆ ಕ್ಯಾಪಿಟಲ್ ಡಿ 20 ಸಿಗುತ್ತೆ. ಇಲ್ಲಿ ಡಿ 20 ತಗೊಂಡ್ವಿ. ಮತ್ತು ಫಾರ್ಮುಲಾದಲ್ಲಿ ಡಿವೈಡೆಡ್ ಬೈ ಪಿ. ಪಿ ಅಂದರೆ ಶೇರ್ ಪ್ರೈಸ್, ಮಾರ್ಕೆಟ್ ಶೇರ್ ಪ್ರೈಸ್.
ಮಾರ್ಕೆಟ್ ಶೇರ್ ಪ್ರೈಸ್ ಅಥವಾ ನೆಟ್ ಸೇಲ್ಸ್ ಪ್ರೊಸೀಡ್ಸ್ ಅಂತ ತಗೋದು 340 ಮಲ್ಟಿಪ್ಲೈಡ್ 100 ಮಲ್ಟಿಪ್ಲೈಡ್ ಬೈ 100 ಪ್ಲಸ್ ಜಿ ಅಂತ ಹೇಳಿದೆ. ಜಿ ಅಂದರೆ ಗ್ರೋತ್ ಪರ್ಸೆಂಟೇಜ್. ಅದನ್ನು ಮತ್ತೆ ಸಿಂಪ್ಲಿಫೈ ಮಾಡುವಾಗಿಲ್ಲ, ಜಿ ಅನ್ನು ಪರ್ಸೆಂಟೇಜಲ್ಲೇ ಎಕ್ಸ್ಪ್ರೆಸ್ ಮಾಡಬೇಕು. ಸೊ 12 ಅಂತ ಇದೆ, 12 ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಅದು ಗಮನಿಸ್ಕೋಬೇಕು ನೀವು, ಅದನ್ನು ಯಾವತ್ತೂ 12 ಡಿವೈಡೆಡ್ ಬೈ 100 ಮಾಡಬಾರ್ದು. ಈಗ ಈ ಬ್ರಾಕೆಟಲ್ಲಿ ಇರುವಂಥದ್ದನ್ನು ಸಿಂಪ್ಲಿಫೈ ಮಾಡ್ತೇವೆ. ಈ ಅಂಶ ಏನಿದೆ ಅಲ್ವಾ, ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಸಿಗುವಂಥ ಪರ್ಸೆಂಟೇಜ್ ಎಷ್ಟು? 5.88% ಬರುತ್ತೆ. ಮುಂಚೆ ಕ್ಯಾಲ್ಕುಲೇಟ್ ಮಾಡ್ತಿದ್ವಲ್ಲ, ಡಿವಿಡೆಂಟ್ ಈಲ್ಡ್ ಮೆಥಡಲ್ಲಿ ಇಷ್ಟು ಮಾತ್ರ ಕ್ಯಾಲ್ಕುಲೇಟ್ ಮಾಡಿ ಬಂದಂಥ ಆನ್ಸರನ್ನು ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿದ್ದೇವೆ ಅಲ್ವಾ, ಅದೇ ರೀತಿಯಾಗಿ ಇಲ್ಲೂ ಸಹ ಬಂದಂಥ ಆನ್ಸರ್ ಏನಿದೆ ಅದನ್ನು ಪರ್ಸೆಂಟೇಜಿಗೆ ಬರಿಬೇಕಾಗುತ್ತೆ. ಪ್ಲಸ್ ಜಿ ನಮಗೆ ಎಷ್ಟು ಕೊಟ್ಟಿದ್ದಾರೆ? 12%. ಸೊ 12%ಅನ್ನು ಈ ಏನು ಬ್ರಾಕೆಟಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಬಂದಿದೆ ಅಲ್ವಾ, ಅದಕ್ಕೆ ಆ್ಯಡ್ ಮಾಡಿ ಬರಿಬೇಕಾಗುತ್ತೆ. ಸೊ 17.88% ಬರುತ್ತೆ. ಇದನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿ ಆಮೇಲೆ ಇಲ್ಲೇನು 12% ಅಂತ ಕೊಟ್ಟಿದ್ದಾರಲ್ಲ ಅದನ್ನು ಆ್ಯಡ್ ಮಾಡಿದಾಗ ಡಿವಿಡೆಂಟ್ ಗ್ರೋತ್ ಮೆಥಡಿನ ಪ್ರಕಾರ ಆನ್ಸರು 17.88% ಬರುತ್ತೆ. ಅಗೇನ್ ಇಲ್ಲಿಯೂ ಸಹ 2 ಡಿಜಿಟಿಗೆ ಅಂದರೆ ಪಾಯಿಂಟ್ ಆದ ನಂತರ 2 ಡಿಜಿಟಿಗೆ ನಂಬರ್ಸನ್ನು ರೌಂಡ್ ಆಫ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗುವ. ಪ್ರಾಬ್ಲಮ್ ನಂಬರ್ 2. ಏಷ್ಯನ್ ಪೇಂಟ್ಸ್ ಲಿಮಿಟೆಡ್ ಡಿಕ್ಲೇರ್ಡ್ 95% dividend on its equity shares of ₹10 for the year 2004 and 5. The market price ruled at ₹410 per share. It expected a growth rate of 8%. ಸೊ ಇಲ್ಲಿ ಡಿವಿಡೆಂಡ್ 95% ಅಂಡರ್ಲೈನ್ ಮಾಡ್ಕೊಳ್ಳಿ. ಇದನ್ನು ನಾವು ಅಮೌಂಟಿಗೆ ಕನ್ವರ್ಟ್ ಮಾಡಬೇಕು. ಮಾರ್ಕೆಟ್ ಪ್ರೈಸ್ 410 ಅಂದರೆ ಕ್ಯಾಪಿಟಲ್ ಪಿ 410 ರೂಪೀಸ್ ಅಂತ ಕೊಟ್ಟಿದ್ದಾರೆ, ಅಂಡರ್ಲೈನ್ ಮಾಡ್ಕೊಳ್ಳಿ. ಮತ್ತು ಗ್ರೋತ್ ರೇಟ್ ಕೊಟ್ಟಿದ್ದಾರೆ, ಅಂಡರ್ಲೈನ್ ಮಾಡ್ಕೊಳ್ಳಿ, 8%. ಆನ್ ದ ಅದರ್ ಹ್ಯಾಂಡ್ ಇನ್ನೊಂದು ಕಂಪನಿಯ ಡೀಟೇಲ್ಸನ್ನು ನಮಗೆ ಕೊಟ್ಟಿದ್ದಾರೆ. ಬರ್ಜರ್ ಪೇಂಟ್ಸ್ ಲಿಮಿಟೆಡ್ ಫಾರ್ ದ ಸೇಮ್ ಇಯರ್ ಡಿಕ್ಲೇರ್ 70% ಡಿವಿಡೆಂಡ್. ಸೊ 70% ಡಿವಿಡೆಂಟನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಫೇಸ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿದರೆ, ಎರಡನೇ ಕೇಸಿನಲ್ಲಿ ಫೇಸ್ ವ್ಯಾಲ್ಯೂ ₹2 ಆಗಿರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಈ 70% ಅಪ್ಲೈ ಮಾಡಬೇಕಾದ್ರೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 70%ನ ₹2 ಮೇಲೆ 70%ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನಂತರ ಬರುವಂಥದ್ದು ಮಾರ್ಕೆಟ್ ಪ್ರೈಸ್. ಮಾರ್ಕೆಟ್ ಪ್ರೈಸ್ ₹68 ಅಂತ ಹೇಳಿ ಕೊಟ್ಟಿದ್ದಾರೆ, ಇಲ್ಲಿ ₹68. ಸೊ ಇದು ಅಂಡರ್ಲೈನ್ ಮಾಡ್ಕೊಳ್ಳಿ. 68 ಅಂದರೆ ಕ್ಯಾಪಿಟಲ್ ಪಿ ಆಗಿರುತ್ತೆ. ಗ್ರೋತ್ ರೇಟ್ 10% ಕೊಟ್ಟಿದ್ದಾರೆ ಸೆಕೆಂಡ್ ಕೇಸಲ್ಲಿ, ಸೆಕೆಂಡ್ ಸನ್ನಿವೇಶದಲ್ಲಿ. ಲಾಸ್ಟ್ ಲೈನಲ್ಲಿ ಏನು ಹೇಳಿದ್ದಾರೆ? ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ಸ್ ಆಫ್ ಈಚ್ ಆಫ್ ಕಂಪನೀಸ್. ಸೊ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡುವ. ಯಾವ ಮೆಥಡ್ ಅಂತ ಕೊಟ್ಟಿಲ್ಲ, ಬಟ್ ಗ್ರೋತ್ ರೇಟ್ ಕೊಟ್ಟಿದ್ದಾರಲ್ವಾ, ಆದ ಕಾರಣ ನಮಗೆ ಗೊತ್ತಾಗ್ಬಿಡುತ್ತೆ ಡಿವಿಡೆಂಡ್ ಗ್ರೋತ್ ಮೆಥಡನ್ನು ಅಪ್ಲೈ ಮಾಡಬೇಕು ಅಂತ ಹೇಳಿ. ಸೊ 2 ಕಂಪ್ನಿಯ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ 1 and 2 ಅಂತ ಹೇಳಿ ತಗೊಳ್ಳುವ. 1 ಈಸ್ ಏಷ್ಯನ್ ಪೇಂಟ್ಸ್ ಲಿಮಿಟೆಡ್. ಡಿವಿಡೆಂಡ್ ಪರ್ ಶೇರ್. ಡಿವಿಡೆಂಟ್ ಇಲ್ಲಿ ನಮಗೆ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ, ಅದನ್ನು ಅಮೌಂಟಿಗೆ ಕನ್ವರ್ಟ್ ಮಾಡಬೇಕು. ಸೊ ಈ ಪರ್ಸೆಂಟೇಜನ್ನು ಫೇಸ್ ವ್ಯಾಲ್ಯೂಗೆ ಅಪ್ಲೈ ಮಾಡಬೇಕಾಗುತ್ತೆ, ₹10. ಸೊ 10ನ 95% ತೊಗೊಂಡಿದ್ದಾಗ ನಮಗೆ ಕ್ಯಾಪಿಟಲ್ ಡಿ ಸಿಗುತ್ತೆ 9.50 ಡಿವೈಡೆಡ್ ಬೈ 410. ಇಲ್ಲಿ ಮಾರ್ಕೆಟ್ ಪ್ರೈಸ್ ಕೊಟ್ಟಿದ್ದಾರೆ ಫಸ್ಟ್ ಕಂಪನಿದು. ಸೊ 410 ಮಲ್ಟಿಪ್ಲೈಡ್ ಬೈ 100 ಪ್ಲಸ್ ಜಿ. ಗ್ರೋತ್ ನಮಗೆ ಕೊಟ್ಟಿದ್ದಾರೆ 8% ಗ್ರೋತ್ ರೇಟ್ ಅಂತ ಕೊಟ್ಟಿದ್ದಾರೆ. ಸೊ 8% ಅಂತ ಬರಿಬೇಕಾಗತ್ತೆ. ಸೊ ಈ ಬ್ರ್ಯಾಕೆಟಲ್ಲಿ ಇದ್ದದನ್ನು ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಸೊ 2.32% ಬರುತ್ತೆ. ಪ್ಲಸ್ ಗ್ರೋತ್ 8% ಆ್ಯಡ್ ಮಾಡಿದಾಗ 10.32% ಈಸ್ ದ ಕಾಸ್ಟ್ ಆಫ್ ಇಕ್ವಿಟಿ ಆಸ್ ಪರ್ ಡಿವಿಡೆಂಟ್ ಗ್ರೋತ್ ಮೆಥಡ್. ಸೆಕೆಂಡ್ ಸಿಚುವೇಶನಿಗೆ ಹೋಗ. ಸೆಕೆಂಡ್ ಕಂಪನಿಯ ಡೀಟೇಲ್ಸ್ ಕೊಟ್ಟಿದ್ದಾರೆ, ಬರ್ಜರ್ ಪೇಂಟ್ಸ್ ಲಿಮಿಟೆಡ್. ಸೊ ಅಲ್ಲಿಯೂ ಸಹ ನಮಗೆ ಡಿವಿಡೆಂಡ್ 70% ಅಂತ ಕೊಟ್ಟಿದ್ದಾರೆ. ಫೇಸ್ ವ್ಯಾಲ್ಯೂ ₹2 ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ₹2 ಮೇಲೆ 70% ಅಂದಾಗ 1.40 ಕ್ಯಾಪಿಟಲ್ ಡಿ ವ್ಯಾಲ್ಯೂ ಬರುತ್ತೆ. ಕ್ಯಾಪಿಟಲ್ ಡಿ ವ್ಯಾಲ್ಯೂ 1.40. ಆಮೇಲೆ ಮಾರ್ಕೆಟ್ ಪ್ರೈಸ್ ಬೇಕು, ಇಲ್ಲಿ ಕೊಟ್ಟಿದ್ದಾರೆ ಮಾರ್ಕೆಟ್ ಪ್ರೈಸ್ ₹68 ಅಂತ. ಸೊ ಅದನ್ನು ಡಿವೈಡ್ ಮಾಡ್ತೇವೆ, ಮಲ್ಟಿಪ್ಲೈಡ್ ಬೈ 100. ಮತ್ತು ಗ್ರೋತ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಗ್ರೋತ್ ರೇಟ್ ₹10. ಸೊ ₹10 ಗ್ರೋತ್ ರೇಟ್ ಪರ್ಸೆಂಟೇಜ್, ರುಪೀಸ್ ಅಲ್ಲ, 10% ಅಂತ ಕೊಟ್ಟಿದ್ದಾರೆ. ಸೊ ಜಿ 10% ಅಂತ ತಗೋಬೇಕು. ಸೊ ಈ ಬ್ರ್ಯಾಕೆಟಲ್ಲಿ ಸಿಂಪ್ಲಿಫೈ ಮಾಡಿದಾಗ ಪರ್ಸೆಂಟೇಜಲ್ಲಿ ನಮಗೆ 2.06
ಪರ್ಸೆಂಟೇಜ್ ಬರುತ್ತೆ. ಅದಕ್ಕೆ ಗ್ರೋತ್ ಪರ್ಸೆಂಟೇಜನ್ನು ಆ್ಯಡ್ ಮಾಡಬೇಕು. ಗ್ರೋತ್ 10% ಆ್ಯಡ್ ಮಾಡಿದಾಗ ಫೈನಲ್ ಆನ್ಸರ್ 12.06% ಬರುತ್ತೆ. ಈ ರೀತಿಯಾಗಿ ಡಿವಿಡೆಂಡ್ ಗ್ರೋತ್ ಮೆಥಡ್ ಫಾರ್ಮುಲಾವನ್ನು ಅಪ್ಲೈ ಮಾಡಿಬಿಟ್ಟು ಕಾಸ್ಟ್ ಆಫ್ ಇಕ್ವಿಟಿ ಶೇರನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಮೂರನೇ ಪ್ರಾಬ್ಲಮಿಗೆ ಹೋಗುವ ಇವತ್ತಿನ ಕ್ಲಾಸಿನ ಥರ್ಡ್ ಪ್ರಾಬ್ಲಮ್. ಸೊ ಬಿಫೋರ್ ಗೋಯಿಂಗ್ ಇನ್ ಟು calculation of the answer, we have to understand the question in detail. The following 4 companies, so in this particular question they have given details about 4 companies engaged in polyester packaging. They furnish the details for the year 2004-5. Calculate their cost of equity shares. ಸೊ ಇದನ್ನು ಈ ಟೇಬಲ್ಸನ್ನು ನೋಡಿದಾಗ ಫೇಸ್ ವ್ಯಾಲ್ಯೂ, ಡಿವಿಡೆಂಟ್, ಮಾರ್ಕೆಟ್ ಪ್ರೈಸನ್ನು ಇಷ್ಟವರೆಗೆ ನೋಡಿದಾಗ ನಮಗೆ ಡಿವಿಡೆಂಟ್ ಈಲ್ಡ್ ಮೆಥಡ್ ನೆನಪಾಗುತ್ತೆ. ಸೊ ಇಲ್ಲಿ ಸ್ವಲ್ಪ ಎಕ್ಸ್ಟೆನ್ಷನ್ ಪಾರ್ಟ್ ಕೊಟ್ಟಿದ್ದಾರೆ, ಯಾವುದಂದ್ರೆ ಗ್ರೋತ್ ರೇಟ್ ಕೊಟ್ಟಿದ್ದಾರೆ. ಸೊ ಆವಾಗ ಡಿವಿಡೆಂಟ್ ಈಲ್ಡ್ ಫಾರ್ಮುಲಾವನ್ನು ಅಪ್ಲೈ ಮಾಡ್ದೇನೆ ಡಿವಿಡೆಂಟ್ ಗ್ರೋತ್ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ 4 ಕಂಪನಿಯ ಡೀಟೇಲ್ಸ್ ಕೊಟ್ಟಿದ್ದಾರೆ. ಕಾಸ್ಮೋ ಫಿಲ್ಮ್ಸ್, ಇಕೋಪ್ಲಾಸ್ಟ್, ಗ್ಯಾರ್ವೇರ್, ಪಾಲಿಸ್ಟರ್, ಪಾಲಿಫ್ಲೆಕ್ಸ್ ಕಾರ್ಪೊರೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದರ ಫೇಸ್ ವ್ಯಾಲ್ಯೂ, ಡಿವಿಡೆಂಟ್ ಅನ್ನ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಡಿವಿಡೆಂಟ್ ಅನ್ನ ಅಮೌಂಟಿಗೆ ಕನ್ವರ್ಟ್ ಮಾಡಬೇಕು. ಮಾರ್ಕೆಟ್ ಪ್ರೈಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಮತ್ತೆ ಗ್ರೋತ್ ರೇಟ್ ಇದು ಪರ್ಸೆಂಟೇಜಿನಲ್ಲಿ ಇರುತ್ತೆ. 3%, 6%, 5 and 8% ರೆಸ್ಪೆಕ್ಟಿವ್ಲಿ. ಸೊ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಲ್ಕುಲೇಟ್ ಮಾಡಿ ಅಂದಿದ್ದಾರೆ, ಯಾವ ಮೆಥಡ್ ಹೇಳಿಲ್ಲ. ಸೊ ಅದು ಡಿವಿಡೆಂಟ್ ಗ್ರೋತ್ ಮೆಥಡ್ ಆಗಿರುತ್ತೆ. ಸೊ ಕಾಲಮ್ ಹಾಕೋಬೇಕಾಗುತ್ತೆ. ಸೀರಿಯಲ್ ನಂಬರ್, ಕಂಪನಿ ಕಾಲಮ್, ಫೇಸ್ ವ್ಯಾಲ್ಯೂ ಇನ್ ರುಪೀಸ್ ಕಾಲಮ್, ಡಿವಿಡೆಂಟ್ ಪರ್ಸೆಂಟೇಜ್ ಏನು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನ ಹಾಕೋಬೇಕು. ಅದಾದ ನಂತರ ಡಿವಿಡೆಂಟ್ ಅನ್ನ ನಾವಿಲ್ಲಿ ಅಮೌಂಟಿಗೆ ಕನ್ವರ್ಟ್ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ಒಂದು ಕಾಲಮ್, ಮಾರ್ಕೆಟ್ ಪ್ರೈಸಿಗೆ ಒಂದು ಕಾಲಮ್ ಮತ್ತೆ ಗ್ರೋತ್ ರೇಟಿಗೆ ಒಂದು ಕಾಲಮ್. ಲಾಸ್ಟ್ ಕಾಲಮ್ ಯಾವುದು ಅಂತ ಹೇಳಿದ್ರೆ KE ಕಾಲಮ್. ಇಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಇಲ್ಲ, ಅದು KE ಕಾಲಮ್ ಅಂತ ಹೇಳಿ ಹಾಕ್ಬೇಕು. ಈ ರೀತಿಯಾಗಿ ಇಲ್ಲಿ ಹೀಗೆ ಬರ್ತದೆ KE ಕಾಲಮ್, ಆಯ್ತಾ? ಅಂದ್ರೆ ಕಾಸ್ಟ್ ಆಫ್ ಇಕ್ವಿಟಿ ಒಂದು ಕಾಲಮ್ ಅನ್ನ ಹಾಕಬೇಕಾಗುತ್ತೆ. ಸೊ ಫಸ್ಟ್ ಕಂಪನಿ ಅಂತ ತಗೊಂಡಾಗ ಇಲ್ಲಿ ನಮಗೆ ಕಾಸ್ಮೋ ಫಿಲ್ಮ್ಸ್ ತಗೋಬೇಕು. ಕಾಸ್ಮೋ ಫಿಲ್ಮ್ಸ್ ಫೇಸ್ ವ್ಯಾಲ್ಯೂ 10 ರೂಪೀಸ್ ಇದೆ, ಡಿವಿಡೆಂಟ್ ಪರ್ಸೆಂಟೇಜ್ 40 ಇದೆ. ಸೊ ಇಲ್ಲಿ ಅಮೌಂಟಿಗೆ ಡಿವಿಡೆಂಟ್ ಅನ್ನ ಕನ್ವರ್ಟ್ ಮಾಡಬೇಕು. ಈ 40 ರೂಪೀಸ್ ಅನ್ನ 10 ರೂಪೀಸ್ ಮೇಲೆ 40% ಅನ್ನ 10 ರೂಪೀಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದಾಗ ಡಿವಿಡೆಂಟ್ ಅಮೌಂಟ್ ಅಲ್ಲಿ ಬರುತ್ತೆ ₹4. ಮಾರ್ಕೆಟ್ ಪ್ರೈಸ್ 83 ಕೊಟ್ಟಿದ್ದಾರೆ, ಇಲ್ಲಿ ನಮಗೆ 83 ರೂಪೀಸ್. ಗ್ರೋತ್ ಪರ್ಸೆಂಟೇಜ್ 3 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಕಾಲಮ್ ಯಾವುದು? KE ಕಾಲಮ್. ಸೊ ಫಾರ್ಮುಲಾನ ಬರ್ಕೊಳ್ಳಿ. KE is equal to ಅಂದ್ರೆ ಕಾಲಮ್ ಹೆಡ್ಡಿಂಗ್ D ಡಿವೈಡೆಡ್ ಬೈ P ಮಲ್ಟಿಪ್ಲೈಡ್ ಬೈ 100 ಬ್ರಾಕೆಟ್ ಕ್ಲೋಸ್ ಪ್ಲಸ್ ಇದು ಬ್ರಾಕೆಟ್ ಅಲ್ಲಿ ಬರೀಬೇಕು ಪ್ಲಸ್ G. ಸೊ ಇಲ್ಲಿ D ಅಂತ ಹೇಳಿದ್ರೆ ಡಿವಿಡೆಂಟ್ 4 ರೂಪೀಸ್ ಬರ್ಕೋಬೇಕು, ಡಿವೈಡೆಡ್ ಬೈ ಕ್ಯಾಪಿಟಲ್ P ಮಾರ್ಕೆಟ್ ಪ್ರೈಸ್ ಅಂತ ಹೇಳಿದ್ರೆ 83 ಮಲ್ಟಿಪ್ಲೈಡ್ ಬೈ 100. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ ನಂತರ ಏನು ಪರ್ಸೆಂಟೇಜ್ ಬರುತ್ತೆ ಅದಕ್ಕೆ ಗ್ರೋತ್ ಪರ್ಸೆಂಟೇಜ್ ಆ್ಯಡ್ ಮಾಡಬೇಕು. ಗ್ರೋತ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ? 3% ಅಂತ. ಸೊ ಆ್ಯಡ್ ಮಾಡಿದಾಗ 7.82%. ಕಾಸ್ಮೋ ಫಿಲ್ಮಿನ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಆಗಿರುತ್ತೆ ಡಿವಿಡೆಂಟ್ ಗ್ರೋತ್ ಮೆಥಡಿನ ಪ್ರಕಾರ. ಎರಡನೇ ಕಂಪ್ನಿಗೆ ಹೋದಾಗ ನಮಗೆ 10, 15, 19, 6 ಕೊಟ್ಟಿದ್ದಾರೆ. ಸೊ 10, 15, 19, 6 ಈಗ ಡಿವಿಡೆಂಟ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡಿವಿಡೆಂಟ್ ಪರ್ಸೆಂಟೇಜನ್ನು ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಿದಾಗ 1.5 ರೂಪೀಸ್ ಬರುತ್ತೆ. ಸೊ ಅದನ್ನು ಇಲ್ಲಿ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಬೇಕು. ಡಿವಿಡೆಂಟ್ ಅಂದರೆ 1.5 ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಅಂದರೆ 19 ಮಲ್ಟಿಪ್ಲೈಡ್ ಬೈ 100. ಪರ್ಸೆಂಟೇಜ್ ಬರುತ್ತೆ ನಮಗೆ ಆನ್ಸರ್, ಅದಕ್ಕೆ ಗ್ರೋತ್ 6% ಆ್ಯಡ್ ಮಾಡಬೇಕಾಗುತ್ತೆ. ಸೊ ವಿ ವಿಲ್ ಎಂಡ್ ಅಪ್ ವಿತ್ ದ ಆನ್ಸರ್ 13.89%. ನೆಕ್ಸ್ಟ್ ಗ್ಯಾರ್ವೇರ್ ಪಾಲಿಸ್ಟರ್ ಅಂತ ಇದೆ. 10 ಫೇಸ್ ವ್ಯಾಲ್ಯೂ, ಡಿವಿಡೆಂಟ್ 10%, ಮಾರ್ಕೆಟ್ ಪ್ರೈಸ್ 40 ರೂಪೀಸ್ ಆ್ಯಂಡ್ ಡಿವಿಡೆಂಟ್ ಪರ್ಸೆಂಟೇಜ್ 5%. ಸೊ ಅದನ್ನು ಬರೆದಾದ ನಂತರ ಇದೊಂದು ಕಾಲಮ್ ನಮಗೆ ಬ್ಲ್ಯಾಂಕ್ ಇರುತ್ತೆ. ಸೊ ಇದನ್ನು ಅಮೌಂಟಿಗೆ ಕನ್ವರ್ಟ್ ಮಾಡಬೇಕು. ಸೊ 10% ಫೇಸ್ ವ್ಯಾಲ್ಯೂ 10 ಮೇಲೆ ಕ್ಯಾಲ್ಕುಲೇಟ್ ಮಾಡಿದಾಗ ₹1 ಡಿವಿಡೆಂಟ್ ಪರ್ ಶೇರ್ ಸಿಗುತ್ತೆ. ಸೊ ಅದನ್ನು ಇಲ್ಲಿ ಸಿಂಪ್ಲಿಫೈ ಮಾಡ್ತೇವೆ ಲಾಸ್ಟ್ ಕಾಲಮಿನಲ್ಲಿ. ಕ್ಯಾಪಿಟಲ್ D 1 ರೂಪೀಸ್ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ 40 ರೂಪೀಸ್ ಮಲ್ಟಿಪ್ಲೈಡ್ ಬೈ 100 ಆನ್ಸರ್ ಬರುತ್ತೆ
2.5 ಬರುತ್ತೆ. ಸೊ 2.5ಗೆ ಗ್ರೋತ್ ಪರ್ಸೆಂಟೇಜ್ 5% ಆ್ಯಡ್ ಮಾಡಿದಾಗ 7.5% ಏನಾಗಿರುತ್ತೆ, ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಡಿವಿಡೆಂಡ್ ಗ್ರೋತ್ ಮೆಥಡಿನ ಪ್ರಕಾರ ಬರುತ್ತೆ. ಲಾಸ್ಟ್ ಕಂಪನಿಯ ಡೀಟೇಲ್ಸ್ ನಮಗೆ ಪಾಲಿಫ್ಲೆಕ್ಸ್ ಕಾರ್ಪೊರೇಷನ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕಂಪನಿ ದೇ ಹ್ಯಾವ್ ಗಿವನ್ ಅಗೈನ್ ದ ಫೇಸ್ ವ್ಯಾಲ್ಯೂ ಆಸ್ ₹10, ಡಿವಿಡೆಂಡ್ ಪರ್ಸೆಂಟೇಜ್ 80 and the market price of Polyflex Corporation given as ₹115 and the dividend growth percentage they have given as 8. By taking these 4 details into the answer column, we have to calculate dividend in terms of rupees. So dividend ಅನ್ನ ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೇವೆ, ಪರ್ಸೆಂಟೇಜ್ ಅನ್ನ ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ₹10 80% ಅಂತ ತಗೊಂಡಾಗ we will get ₹8. ಸೊ ಅದನ್ನ ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ತೇವೆ. ಡಿವಿಡೆಂಟ್ ಅಮೌಂಟ್ ಇನ್ ₹8 divided by market price 115 multiplied by 100. ನಮಗೆ ಆನ್ಸರ್ ಸಿಗುತ್ತೆ 6.96 ಸಿಗುತ್ತೆ. ಸೊ 6.96ಗೆ ಗ್ರೋತ್ 8% ಅನ್ನು ಆ್ಯಡ್ ಮಾಡಿದಾಗ 14.96% ಬರುತ್ತೆ. ಸೊ ಇದು ಏನು ಅಂತ ಹೇಳಿದರೆ, ಇದಿಷ್ಟು ಡಿವಿಡೆಂಡ್ ಗ್ರೋತ್ ಮೆಥಡಿನ ಪ್ರಕಾರ ಕಂಪನಿಯ 4 ವಿವಿಧ ಕಂಪನಿಯ ಕಾಸ್ಟ್ ಆಫ್ ಇಕ್ವಿಟಿ ಆಗಿರುತ್ತೆ. ಸೊ ಈ ರೀತಿಯಾಗಿ ಡಿವಿಡೆಂಡ್ ಈಲ್ಡ್ ಮೆಥಡನ್ನು ಫಾಲೋ ಮಾಡಬೇಕಾಗುತ್ತೆ. ಫಾರ್ಮುಲಾ ಫಾಲೋ ಮಾಡಿ ಆನ್ಸರ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.